ನೀವು KGF ಫಿಲಮ್ ಎಲ್ಲ ನೋಡಿರ್ಬೋದು ಅನ್ಸುತ್ತೆ, ಎಲ್ಲರೂ ನೋಡಿರ್ತಾರೆ ಆಲ್ಮೋಸ್ಟ್. KGF ಫಿಲಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಲೈಮ್ಯಾಕ್ಸಲ್ಲಿ 2,500 ಜನ ಇರ್ತಾರೆ. ಯಾರು ಬಂದಿ ಆಗಿರೋರು, ಅವ್ರನ್ನ ಕಾವಲು ಕಾಯ್ತಿರೋರು 400 ಜನ ಇರ್ತಾರೆ. ಅವ್ರನ್ನೆಲ್ಲರದ್ದು ಅಧಿಪತಿಯಾಗಿ ನಿಂತಿರುವಂಥವ್ನು ಒಬ್ಬ ಇರ್ತಾನೆ. ನಮ್ಮ ಹೀರೋ ಏನು ಮಾಡ್ತಾನೆ ಅಂತ ಹೇಳ್ತಂದ್ರೆ, ಆ ಒಬ್ಬನ ತಲೆನ ಕತ್ತರಿಸ್ತಾನೆ, ಒಬ್ಬನ ತಲೆ ಕತ್ತರಿಸ್ತಾನೆ. ಈ 400 ಜನ ಏನಾಗ್ತಾರೆ ಅಂತಂದ್ರೆ ವೀಕ್ ಆಯ್ತಾರೆ, ಈ 2,000 ಜನ ಏನಾಯ್ತಾರೆ ಸ್ಟ್ರಾಂಗ್ ಆಯ್ತಾರೆ. 400 ಜನ ಎದುರಿಸಿದ್ದಕ್ಕೆ ಆ 400 ಜನನೂ ಯಾರು ತಲೆ ತೆಗೆದಿರ್ತಾನೋ ಅವನ ಹಿಂದ್ಗಡೆ ಫಾಲೋ ಮಾಡೋಕ್ಕೆ ಅಂತ ಶುರು ಮಾಡ್ತಾರೆ. ಸೊ ರೂಲ್ಸು ಈ ಯಾರು ತಲೆ ತೆಗೆದಿರ್ತಾನೋ ಅವನು ಅಂದರೆ ಹೀರೋ ಮೇಲ್ಗಡೆ ಫಾಲೋ ಆಗ್ತಾ ಹೋಗುತ್ತೆ. World's best strategist, king of deal closure, highest paid consultant, smart entrepreneur, international speaker, unique author, ಡಾಕ್ಟರ್ ವೇಲುಮನಿ ಸರ್ ತುಂಬ ದೊಡ್ಡ ಥೈರಾಯ್ಡ್ ಕೇರ್ ಮೆಡಿಕಲ್ ಅವರ ಕಂಪನಿ ಅನ್ನೋರು ಅರೌಂಡ್ 8,000 crores ಡೀಲ್ ಮಾಡಿ ಅವರು ಮಿಲಿಯನರ್ ಆಗಿದ್ದಾರೆ. ಹಾಗೆ ಇವರ ಸ್ಟೇಟ್ಮೆಂಟ್ ಪ್ರಕಾರ ಬೆಂಗಳೂರು ಇರಲಿ, ಮುಂಬೈ ಇರಲಿ, ಯಾವುದೇ ಮೆಟ್ರೋ ಸಿಟಿ ಇರಲಿ, ಎಷ್ಟೇ ಇನ್ವೆಸ್ಟ್ಮೆಂಟ್ ಇದ್ದರೂ ವಿದೌಟ್ ಗಟ್ಸ್ ಆರ್ ವಿದೌಟ್ ಸ್ಟ್ಯಾಮಿನಾ ಆರ್ ವಿದೌಟ್ ವಿಲ್ ಪವರ್ ಯಾರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಇದನ್ನ ಸಿನಿಮ್ಯಾಟಿಕ್ ಆಗಿ ಮಾತಾಡೋಣ ನಾವು. ನೀವು KGF ಫಿಲಮ್ ಎಲ್ಲ ನೋಡಿರ್ಬೋದು ಅನ್ಸುತ್ತೆ, ಎಲ್ಲರೂ ನೋಡಿರ್ತಾರೆ ಆಲ್ಮೋಸ್ಟ್. KGF ಫಿಲಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಲೈಮ್ಯಾಕ್ಸಲ್ಲಿ 2,500 ಜನ ಇರ್ತಾರೆ. ಯಾರು ಬಂದಿ ಆಗಿರೋರು, ಅವ್ರನ್ನ ಕಾವಲು ಕಾಯ್ತಿರೋರು 400 ಜನ ಇರ್ತಾರೆ. ಅವ್ರನ್ನೆಲ್ಲರದ್ದು ಅಧಿಪತಿಯಾಗಿ ನಿಂತಿರುವಂಥವ್ನು ಒಬ್ಬ ಇರ್ತಾನೆ. ನಮ್ಮ ಹೀರೋ ಏನು ಮಾಡ್ತಾನೆ ಅಂತ ಹೇಳ್ತಂದ್ರೆ, ಆ ಒಬ್ಬನ ತಲೆನ ಕತ್ತರಿಸ್ತಾನೆ, ಒಬ್ಬನ ತಲೆ ಕತ್ತರಿಸ್ತಾನೆ. ಈ 400 ಜನ ಏನಾಗ್ತಾರೆ ಅಂತಂದ್ರೆ ವೀಕ್ ಆಯ್ತಾರೆ, ಈ 2,000 ಜನ ಏನಾಯ್ತಾರೆ ಸ್ಟ್ರಾಂಗ್ ಆಯ್ತಾರೆ. 400 ಜನ ಎದುರಿಸಿದ್ದಕ್ಕೆ ಆ 400 ಜನನೂ ಯಾರು ತಲೆ ತೆಗೆದಿರ್ತಾನೋ ಅವನ ಹಿಂದ್ಗಡೆ ಫಾಲೋ ಮಾಡೋಕ್ಕೆ ಅಂತ ಶುರು ಮಾಡ್ತಾರೆ. ಸೊ ರೂಲ್ಸು ಈ ಯಾರು ತಲೆ ತೆಗೆದಿರ್ತಾನೋ ಅವನು ಅಂದರೆ ಹೀರೋ ಮೇಲ್ಗಡೆ ಫಾಲೋ ಆಗ್ತಾ ಹೋಗುತ್ತೆ. ವೈ ಆಮ್ ಟೆಲ್ಲಿಂಗ್ ದಿಸ್ ಅಂತ ಹೇಳ್ತಾ ಅಂತಂದರೆ, ನಾನು ವೇಲುಮನಿ ಸರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ಅವ್ರ ಬಗ್ಗೆ ಡಿನೈ ಮಾಡೋಕ್ಕಾಗಲ್ಲ. ಎಲ್ಲರೂ ಗಟ್ಸ್ ಇಲ್ಲ ಅನ್ನುವಂಥದ್ದು. ಗಟ್ಸ್ ಹೇಳ್ಕೊಡೋರು ಯಾರು? ಗಟ್ಸ್ನ ಪ್ರೂವ್ ಮಾಡ್ತಿರೋರು ಯಾರು? ತೋರಿಸ್ತಿರೋರು ಯಾರು? ಎಲ್ಲರೂ ಗಟ್ಸ್ ಬರುತ್ತೆ, ಆದರೆ ಅದನ್ನು ತೋರಿಸ್ಕೊಡ್ಬೇಕಲ್ವ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಲ್ವ. ಆ ಎಕ್ಸ್ಪ್ಲೋರ್ ಮಾಡೋವಂಥ ಕೆಲಸ ಆಯಿತು ಅಂದರೆ 100% ನಾನು ಹೇಳ್ತೀನಲ್ಲ, ಎಲ್ಲರೂ ಕೂಡ ಧೈರ್ಯವಾಗಿ ಬರ್ತಾರೆ. ಆ ಧೈರ್ಯ ಮಾಡುವಂಥ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಳ್ಬೇಕು. ಅವ್ನು ಬಂದಾಗ ಎಲ್ಲ ಚೇಂಜ್ ಆಗುತ್ತೆ. ಅದು ಯಾರೋ ಆ ವ್ಯಕ್ತಿ ಅಂತ ಹೇಳಿದ್ರೆ ಗೊತ್ತಿಲ್ಲ, ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಆ ಧೈರ್ಯ ಮಾಡಿಕೊಂಡು ನಾವು ಆ ಬದಲಾವಣೆ ತರೋದಕ್ಕೆ ಅಂತ ನಾವು ಹೋಯ್ತು ಅಂದರೆ 100% ಬದಲಾವಣೆ ಆಗೇ ಆಗುತ್ತೆ. ಯಾರು ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ತುಂಬ ಥ್ಯಾಂಕ್ ಯು ಸರ್. ಹಾಗೆ ಎಮರ್ಜಿಂಗ್ ಬಿಸ್ನೆಸ್ಗಳು ಗಟ್ಸ್ ಇಂಪಾರ್ಟೆಂಟ್ ಅಲ್ಲ, ಹಾಗೆ ಅದರನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಒಂದು ಕ್ಲಾರಿಟಿಯಲ್ಲಿ ನೀವು ಕ್ವಶನ್ ಕೇಳಿದಾರ. ಕೊನೆಯದು ಹಾಗೆ ಲಾಸ್ಟ್ ಒಂದು ನಿಮ್ಮ ಪರ್ಸನಲ್ ಕ್ವಶನ್ ಏನಂದ್ರೆ, ನಿಮ್ಮ ಪ್ರಕಾರ ನಿಮ್ಮಲ್ಲಿ ಇರೋ ಒಂದು ಯುನೀಕ್ ಬಿಹೇವಿಯರ್ ಜನರಿಗೆ ಬೋಲ್ಡ್ ಅನ್ಸುತ್ತೆ, ಆದ್ರೆ ನೀವು ಅದನ್ನ ಯಾವತ್ತೂ ಚೇಂಜ್ ಮಾಡಲ್ಲ ಅಂತ ಯಾವ ಬಿಹೇವಿಯರ್ ಇರ್ಬೋದು ಸರ್? ನನ್ನ ವೇ ಆಫ್ ಥಿಂಕಿಂಗ್ ಇರ್ಬೋದು, ಅದು ನಾನು ಮಾಡುವಂಥ ಥಿಂಕಿಂಗ್ ಇರ್ಬೋದು, ನಾನು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡುವಂಥ ರೀತಿ ಇರ್ಬೋದು. ಅದು ಕಾಮನ್ ವ್ಯಕ್ತಿಗಳಿಗೆ ಅದು ಅರ್ಥ ಆಗದೆ ಇರ್ಬೋದು, ಯಾಕೆಂದರೆ ಅವ್ರು ಅದನ್ನು ನೋಡೇ ಇರಲ್ಲ, ಅದನ್ನು ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ. ಅವರಿಗೆ ಆ ಥಿಂಕಿಂಗು ಅಥವಾ ಆ ಆಲೋಚನೆ ಅವರಿಗೆ ತುಂಬ ಇರ್ಸ್ಮುರ್ಸ್ ಅನ್ನಿಸ್ಬೋದು, ಇದು ಆಗಲ್ಲ ಅನ್ನಿಸ್ಬೋದು, ಇದು ಅಸಾಧ್ಯ ಅನ್ನಿಸ್ಬೋದು. ಸೊ ಇದೊಂದು ಜನಕ್ಕೆ ಅರ್ಥ ಆಗದೆ ಇರುವಂಥದ್ದು ಇರ್ಬೋದು. ಹಾಗೇನೇ ನೆನೆ ತಿಳ್ಕೊಳ್ಳುವಂಥ ವಿಚಾರಗಳು ಅಂತಂದರೆ ತುಂಬ ವಿಚಾರಗಳಿದೆ. ಅಂದರೆ ನಾವು ಎಕ್ಸ್ಪರ್ಟ್ ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ಬಟ್ whatever the experience which we earned, that they can learn by their own. ಅವರು ಅದನ್ನು ತಿಳ್ಕೊಳ್ತಾ ಹೋಗ್ಬೋದು. ಯಾವುದೇ ಒಂದು ವಿಚಾರ ಆಯಿತು ಅಂತ ಹೇಳ್ತು ಅಂತಂದ್ರೂ ಅದಕ್ಕೆ ಅದರದೇ ಆದಂಥ ಒಂದು ಎಕ್ಸ್ಪೀರಿಯೆನ್ಸು, ಅದರದೇ ಆದಂಥ ಒಂದು ಕಾಲಘಟ್ಟ ಅಂತ ಬಂದಿರುತ್ತೆ. ನಾವು ಅದನ್ನೆಲ್ಲ ಫ್ಲೋ ಮಾಡ್ಕೊಂಡು ಬಂದಿರೋದ್ರಿಂದನೇ ಇವತ್ತು ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮನ್ನು ಅಟ್ಲೀಸ್ಟ್ ಎಷ್ಟೋ ಜನ ಆಯಿತಾ 10 ಜನ ನೋಡ್ಬೋದು, 15 ಜನ ನೋಡ್ಬೋದು, ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಹೇಳ್ತು ಅಂತಂದರೆ ಜಸ್ಟ್ ಬಿಕಾಸ್ ನಾವು ಆ ಎಕ್ಸ್ಪೀರಿಯನ್ಸ್ ಬಂದಿರೋದ್ರಿಂದ ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ. ಅದೇ ಥರ ನೀವು ಕೇಳಿದಂಥ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪ ಅನ್ನೋದಿತ್ತು ಅಂತಂದರೆ, ಒಂದು ನಮ್ಮ ಔಟ್ ಆಫ್ ದಿ ಬಾಕ್ಸು ಅವ್ರಿಗೆ ಅರ್ಥ ಆಗದೆ ಇರ್ಬೋದು. ಎರಡನೇದು, ನಾವು ಏನು ಮಾಡೋಕ್ಕೆ ಹೊರಟಿರ್ತೀವಿ, ಅಂದರೆ ಏನು ಹೊಸ ಕ್ರಾಂತಿಗಳನ್ನ ತರ್ತಾ ಇದ್ದೀವಿ, ಅದೆಲ್ಲ ತುಂಬ ಪ್ರಯೋಜನಕಾರಿಯಾಗಿ ಹೋಗ್ತಾ ಇರುತ್ತೆ. ಯಾವುದೇ ಒಂದು ವಿಷಯ ಆಯಿತು ಅಂತಂದ್ರೆ ಟ್ರೂತ್ ಆಲ್ವೇಸ್ ಟಫ್ ಏನೇನು. ಅದರಿಂದ ಬದಲಾವಣೆ ಆಗಿ ಅವ್ರಿಗೆ ಅನಿಸಿಕೆ ಆಗುವಾಗ ಮಾಡಿ ಅವ್ರಿಗೋಸ್ಕರ ನಾವು ಬದಲಾಗೋ ಬದಲು ಬೆಟರು ನಾವು ಹಾಗೆ ಇದ್ಬಿಡೋದು ಬೆಸ್ಟು. ಅದರಿಂದ ವರ್ಕ್ ಆಗುತ್ತೋ ಆಗಲ್ವೋ ಅದು ಸೆಕೆಂಡ್ರಿ. ಅದು
ಬಟ್ ನಾವು ಅದನ್ನು ಫೋರ್ಸ್ ಮಾಡಬಾರ್ದು ಅನ್ನೋದು ನನ್ನ